ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಅಪ್ಪ ಹೇಗಿದ್ದೀರಾ? ಫಸ್ಟ್ ಕ್ಲಾಸ್. ನೀನ್ ಹೆಂಗಿದ್ಯಪ್ಪ? ಚೆನ್ನಾಗಿದ್ದೀನಪ್ಪ. ಗುಡ್. ಇದೇನಪ್ಪ ಇದು? 4 ದಿವ್ಸಕ್ಕೆ ಬರ್ತೀನಂತ 4 ಬ್ಯಾಗ್ ತಗೊಂಡೋಗಿ ಒಂದೇ ದಿವ್ಸಕ್ಕೆ ಬಂದಿದ್ರಾ? ಯಾಕೆ, ಏನಾಯ್ತು? ಜಯರಮ್ಮ, ಹರಕೆ 12 ವರ್ಷ ಅಂತ ಗಾದಿ ಮಾತೆ ಇದೆ. ನೆಕ್ಸ್ಟ್ ಟೈಮ್ ಪುರ್ಸತ್ತಾದಾಗ ಫ್ಯಾಮಿಲಿ ಸಮೇತ ಹೋಗಿ ಹರಕೆ ತೀರ್ಸ್ಕೊಂಬರೋಣ ಅಂತ ವಾಪಸ್ ಬಂದ್ಬಿಟ್ಟಿ. ಮಾವ, ಅದ್ಯಾರೋ ಮನೆಗೆ ಗೆಸ್ಟ್ಗಳು ಬರ್ತಾರೆ ಅಂತ ಹೇಳಿದ್ರಿ, ಯಾಕೆ ಮಾವ ಅವ್ರು ಇನ್ನೂ ಬಂದಿಲ್ಲ? ಅಲ್ಲ ಅದಕ್ಕೆ ಅಪ್ಪ ಅಮ್ಮ ಹೇಗೋ ಮನೇಲಿ ಇರಲ್ವಲ್ಲ, ಅವ್ರು ಇಲ್ಲಿಗೆ ಬಂದು ಏನು ಮಾಡ್ತಾರೆ? ಅದಕ್ಕೆ ನಾನೇ ಬೇರೆ ವ್ಯವಸ್ಥೆ ಮಾಡಿದೆ. ಅಪ್ಪನೂ ಅದಕ್ಕೆ ಓಕೆ ಅಂದರು. ತೀರ್ಥ, ನೀನ್ ಹಾಗೆ ಹೇಳಿದ್ಯಾ? ಯಾಕೆ? ಹೆಂಡತಿಗೆ ಕಷ್ಟ ಆಗಬಾರ್ದು ಅಂತ ಇರ್ಬೇಕತ್ತಿಗೆ. ಅವನ ಹೆಂಡತಿಗೋಸ್ಕರ ಅಲ್ಲ, ನಿನ್ನ ಅತ್ತಿಗೆಗೋಸ್ಕರ. ಸುಮನಂಗೆ ಕೆಲಸ ಮಾಡೋದಕ್ಕಾಗಲ್ವಲ್ಲ, ಎಲ್ಲ ಕೆಲಸ ಸಾಧನದ ಮೇಲೆ ಬೀಳುತ್ತಲ್ಲ, ಅದಕ್ಕೆ ಸ್ವಲ್ಪ ದಿವಸ ಬಿಟ್ಟು ಬನ್ನಿ ಅಂತ ನಾವೇ ಹೇಳಿದ್ವಿ. ನನಗೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರ ಅಥವಾ ಇವನೇ ಜೈರಾಮಪ್ಪ. ಇವನೊಬ್ಬ ದೊಣ್ಣೆ ನಾಯಕ. ಬಾಯ್ ಬಿಚ್ಕೊಂಡಿರ, ಅವನಿಗೆ ಹೆಸರಿಕ್ಕಿದ್ದೆ ನಾನು. ಹೋಗಿ ಲಗೇಜ್ ತಗೊಂಬ. ಸರಿಯಪ್ಪ. ನೀನು ಹೋಗೋ, ತರ್ಲೆ ಹೋಗು. ಸುಮಾ, ನಿನ್ನ ಜೊತೆ ಸ್ವಲ್ಪ ಮಾತಾಡ್ಬೇಕಮ್ಮ. ಬಾ ಅತ್ತೆ. ಬಾ. ತೀರ್ಥ, ಏನಿದು ನಿನ್ನ ಹೊಸ ರೂಪ? ನಿತ್ಯ ಹೇಳಿದ ನಿಜನಾ? ಒಂದು ಕಡೆ ಅವಳಿಂದ ದೂರ ಆಗೋ ಪ್ರಯತ್ನ ಮಾಡ್ತಿದ್ಯಾ ಅಂತ ನಂಬಿಸ್ತಾ ಇದೆಯಾ ನಮ್ಮನ್ನ, ಇನ್ನೊಂದು ಕಡೆ ಅವಳಿಗೆ ಹತ್ರ ಆಗೋದಕ್ಕೆ ನೋಡ್ತಾ ಇದೆಯಾ? ಅದಕ್ಕೆ ನಾನೇನು ಮಾಡ್ತಾ ಇದ್ದೀನಿ ಅಂತ ನಂಗೆ ಗೊತ್ತಿಲ್ಲ, ಆದರೆ ಆ ಕ್ಷಣಕ್ಕೆ ಏನು ಮಾಡಬೇಕು ಅದು ಮಾಡಿದ್ದೀನಿ. ನನಗೆ ಗೊತ್ತು ಇದರಿಂದ ನಿಮಗೆ ನೋವಾಗಿರ್ಬೋದು, ಆದರೆ ಮುಂದೆ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಇದೇನದ್ಕೆ ಅಣ್ಣ ಹೀಗೆ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ? ಒಂದಂತೂ ಗ್ಯಾರಂಟಿ ಜಾನು, ಇವರಿಬ್ರೇನಾದ್ರೂ ಒಂದಾದ್ರೆ ನಾವೆಲ್ಲರೂ ದೂರ ಆಗೋದು ಗ್ಯಾರಂಟಿ. ರಾಮ ಮಂತ್ರವ ಜಪಿಸೋ ಮನುಜ, ರಾಮ ಮಂತ್ರವ ಜಪಿಸೋ. ಆ ಮಂತ್ರ ಈ ಮಂತ್ರ ಏನು ತನಿ ಕೆಡಬೇಡ ಮಂತ್ರ. ನೋ 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 ವೇ. ಇವತ್ತಂತೂ ನನ್ನ ಪಾರ್ಟಿ ಮಿಸ್ ಮಾಡೋ ಸೀನೇ ಇಲ್ಲ. ಆಲ್ರೆಡಿ ತುಂಬ ಪಾರ್ಟೀಸ್ ಮಿಸ್ ಮಾಡ್ಕೊಂಡಿದ್ದೀನಿ ಕಣೆ. ಫಾರ್ ಡ್ಯಾಮ್ ಶ್ಯೂರ್ ನಾನು ಇವತ್ತು ಬಂದೇ ಬರ್ತೀನಿ. ಇವತ್ತಿನ ಶೋ ಸ್ಟಾಪರ್ ನಾನೇ, ಸೆಂಟರ್ ಆಫ್ ಅಟ್ರಾಕ್ಷನ್ ಕೂಡ ನಾನೇ. ಸರಿ ಸರಿ, ಬಾಯ್. ಅಮ್ಮ ಅಮ್ಮ, ಕೇಳಿಸ್ಕೊಂಡೆ? ಏನು? ಅಮ್ಮ, ನಂಗೆ ಸ್ವಲ್ಪ ದುಡ್ಡು ಬೇಕಾಗಿತ್ತು. ನನ್ನ ಹತ್ರ ಇಲ್ಲ. ವಾಟ್, ಜೋಕ್ ಮಾಡ್ತಿದ್ಯಾ? ನಿನ್ನ ಹತ್ರ ದುಡ್ಡು ಇರೋದಿಲ್ವಾ? ನೋಡು, ನೀನು ಇಷ್ಟು ದಿವಸ ಪಾರ್ಟಿ ಗೀಟಿ ಅಂತ ಇಲ್ಲದೆ ಆರಾಮಾಗಿದ್ದೆ ತಾನೆ? ಹಾಗೇ ಇರು. ನೀನು ಸ್ವಲ್ಪ ಕೂತ್ಕೋ. ಅಮ್ಮ, ಕೂತ್ಕೋ ಅಂದೆ. ಯಾಕೆ ಬಂಗಾರಿ ಮತ್ತೆ ಪಾರ್ಟಿ ಗೀಟಿ ಅಂತ ಆ ಕಡೆ ಗಮನ? ನಿಮ್ಮ ಅಪ್ಪ ದುಡ್ದಿದೆಲ್ಲ ಯಾತಿಗೆ ದುಂದು ವೆಚ್ಚ ಮಾಡ್ತಿದ್ಯಾ? ಮತ್ತೆ ಅದೇ ಹಳೆ ಕ್ಯಾಸೆಟ್ ತೆಗಿಬೇಡಮ್ಮ. ಈಗೇನು ನೀನು ದುಡ್ಡು ಕೊಡ್ತೀಯೋ ಕೊಡಲ್ವೋ? ಇಷ್ಟು ದಿನ ನೀವು ಹೇಳ್ದಂಗೆ ಕೇಳ್ಕೊಂಡು ಮನೇಲೇ ಬಿದ್ದಿದ್ದೆ ತಾನೆ. ಈಗ ನಾನು ನನ್ನ ಫ್ರೆಂಡ್ಸ್ನ ಮೀಟ್ ಮಾಡಕ್ಕೆ ಹೋಗಲೇಬೇಕು. ಹೋಗ್ತೀನಿ. ನೀನು ಬೇಡ ಅಂದರೂ ಹೋಗ್ತೀನಿ. ನಾನು ಬೇಡ ಅಂತ ಹೇಳಿದ್ರು ನೀನು ಹೋಗೋ ತೀರ್ಮಾನ ಮಾಡಿದ್ಯಾ? ಅಂದರೆ ನಾನು ದುಡ್ಡು ಕೊಡಲ್ಲ ಅಂದ್ರು ನೀನು ಬೇರೆ ದಾರಿ ನೋಡ್ಕೊಂಡಿದ್ಯಾ? ಅಂದ್ರೆ ಏನಿವಾಗ ದುಡ್ಡು ಕೊಡಲ್ವಾ ನೀನು? ನಾನು ಕೊಡಲ್ಲ. ಬೇಕು ಅಂದರೆ ನಿಮ್ಮ ಅಪ್ಪ ಹತ್ರ ಕೇಳು. ಅಪ್ಪನ ಹತ್ರ ನಾನು ದುಡ್ಡು ಕೇಳಲ್ಲ. ಅಪ್ಪ ಕೊಡಲ್ಲ ಅಂತ ಗೊತ್ತಿದ್ದು ಕೇಳು ಅಂತ ಹೇಳ್ತೀಯಾ? ಈ ಮನೇಲಿ ನನ್ನ ಆಸೆ ಕನ್ಸುಗಳಿಗೆ ಬೆಲೆನೇ ಇಲ್ಲ. ಮಗಳು ಖುಷಿ ನೋಡ್ಬೇಕು ಅನ್ನೋದು ಯಾರಿಗೂ ಇಲ್ವೇ ಇಲ್ಲ. ಆದ್ರೆ ಈ ಮನೆಯಲ್ಲಿ ಮಗಳು ಖುಷಿನ ಕಿತ್ಕೊಳ್ಳೋಕೆ ಏನ್ ಬೇಕಾದ್ರೂ ಮಾಡ್ತಾರೆ. ಯಾವತ್ತಾದ್ರೂ ನೀನು ಮಗಳ ಬಗ್ಗೆ ಯೋಚನೆ ಮಾಡಿದ್ಯಾಮ್ಮ? ನಿನ್ನಂತ ಹೊಟ್ಟೆ ಹುಟ್ಟಿದ್ದೀನಲ್ಲ, ಅದು ನನ್ನ ಕರ್ಮ. ಜಾನು, ಏನ್ ಮಾತಾಡ್ತಿದ್ಯಾ ನೀನು? ತಾಯಿ ಹತ್ರ ಮಾತಾಡೋ ಮಾತಾ ಇದು? ದುಡ್ಡು ಕೊಟ್ಟಿಲ್ಲ ಅಂದ ಮಾತ್ರಕ್ಕೆ ತಾಯಿ ಕೆಟ್ಟೋಳಾಗ್ಬಿಡ್ತಾಳ?
ಅತ್ತೆ ನಿನ್ ಪಾರ್ಟಿಗೆ ಹೋಗೋದು ಯಾಕೆ ಬೇಡ ಅಂತ ಹೇಳ್ತಿದ್ದಾರೆ ಅಂತ ಯೋಚನೆ ಮಾಡು. ನಾನು ಹೀಗೆ ಮಾತಾಡೋದಕ್ಕೆ ಕಾರಣ ನೀನು. ನೀನ್ ಈ ಮನೆಗೆ ಬಂದಾಗಿಂದ ನನ್ನ ನೆಮ್ಮದಿ ಹಾಳಾಗೋಗಿದೆ, ನನ್ನ ತಲೆ ಎಲ್ಲ ಕೆಟ್ಟು ಹೋಗಿದೆ. ನೋಡು, ನಮ್ಮಮ್ಮ ನನಗೆ ದುಡ್ಡು ಕೊಡ್ತಾ ಇಲ್ಲ. ಈ ಖುಷಿನ ನಿನಗೆ? ನನ್ನ ಖುಷಿ ಎಲ್ಲ ಕಿತ್ಕೊಂತ ಇದ್ದಾಳೆ ನಮ್ಮಮ್ಮ. ದುಡ್ಡು ಕೇಳಿದ್ರು ಕೊಡಲ್ಲ. ಇನ್ನು ಅಪ್ಪನ ಹತ್ರ ಅಂತೂ ಮೊದಲೇ ಸಿಗದೇ ಇಲ್ಲ. ಇನ್ನು ಇವಳು ಬಿಕಾರಿ. ಇವಳು ಮುಖ ನೋಡಿದ್ರೆ ದರಿದ್ರ ಸುತ್ಕೊಂಡ್ಬಿಡುತ್ತೆ. ಜಾಹ್ನವಿ, ನಾಲ್ಗೆ ತುಂಬಾ ಉದ್ದ ಆಗ್ತಾ ಇದೆ. ಅವಳು ನಿನ್ನ ಅತ್ತಿಗೆ. ಅತ್ಗೆನಾ? ಅಮ್ಮ, ಇವಳು ನನ್ನ ಅತ್ಗೆನಾ? ಇಬ್ರು ಜೋಡಿ ಚೆನ್ನಾಗಿದೆ. ಹೋಗಿ ಹೋಗಿ ನಿಮ್ಮ ಹತ್ರ ದುಡ್ಡು ಕೇಳಿದ್ನಲ್ಲ. ಇಷ್ಟೊತ್ತಿಗೆ ಸಾಧನ ಅತ್ಗೆ ಹತ್ರ ದುಡ್ಡು ಕೇಳಿದಿದ್ರೆ ನಾನು ಎಷ್ಟು ಅಮೌಂಟ್ ಕೇಳ್ತೀನೋ ಅಷ್ಟನ್ನ ನನ್ನ ಅಕೌಂಟಿಗೆ ಕಳ್ಸಿರೋರು. ಅವರು ನನ್ನ ನಿಜವಾದ ಅತ್ಗೆ, ಅವ್ರು ನನ್ನ ನಿಜವಾದ ತಾಯಿ. ಅತ್ತೆ, ಬೇಜಾರು ಮಾಡ್ಕೋಬೇಡಿ. ಬೇಜಾರಲ್ಲಮ್ಮ, ತಾಯಿ ಆಗೋದು ಅಷ್ಟು ಸುಲಭ ಅಲ್ಲ. ಒಂದು ಕಡೆ ಗಂಡನ ನೋಡ್ಕೋಬೇಕು, ಇನ್ನೊಂದು ಕಡೆ ಮಕ್ಕಳು ಮಾಡಿದ್ದ ತಪ್ಪುಗಳನ್ನ ತಿದ್ದಬೇಕು. ಮಕ್ಕಳು ಬೆಳೀತಾ ತಂದೆ ತಾಯಿಗಳಿಗಿಂತ ದೊಡ್ಡವರಾಗ್ಬಿಡ್ತಾರೆ. ಆಗಲೇ ಸಮಸ್ಯೆ ಆಗೋದು. ಹೇಳಿದ ಮಾತು ಕೇಳಲ್ಲ, ಗೌರವವಾಗಿ ನಡ್ಕೊಳ್ಳಲ್ಲ, ಬರೀ ನೋವು ಕೊಡ್ತಾರೆ. ಇದನ್ನು ಗಂಡನಿಗೋಗಿ ಹೇಳಿದ್ರೆ ನೀನೇ ನೋಡ್ಕೊ ಅಂತಾರೆ. ಈ ತಾಯಿ ಅನ್ನೋ ಜೀವನ ಬರೀ ಕಣ್ಣೀರು ಹಾಕೋದೇ ಆಗೋಗಿದೆ. ಅತ್ತೆ, ನೀವು ನೊಂದ್ಕೋಬೇಡಿ. ಜಾನು ಹತ್ರ ನಾನು ಮಾತಾಡ್ತೀನಿ. ಜಾನ್ವಿ ಇಷ್ಟು ದಿನ ಎಲ್ಲೂ ಹೊರಗಡೆ ಹೋಗಿರ್ಲಿಲ್ಲ ಅಲ್ವಾ? ಇವತ್ತು ಯಾಕೆ ಅವಳಿಗೆ ಹಾಗೆ ಅನಿಸ್ತಿದೆ ಅಂತ ಅವಳ ಹತ್ರ ಮಾತಾಡಿದ್ರೆ ಗೊತ್ತಾಗುತ್ತೆ. ಅವಾಗ ಅವಳು ಹೋಗದೆ ಇರ್ಬೋದು. ಬಿಡಮ್ಮ, ಅವಳೊಂಥರ ಮೊಂಡಿ. ಅನ್ಕೊಂಡಿದ್ದವಳಿಗೆ ಆಗಲೇಬೇಕು, ಕೇಳಿದ್ದನ್ನ ಕೊಡಲೇಬೇಕು. ಇಲ್ಲಾಂದ್ರೆ ಅವ್ರು ಯಾರು ಮನುಷ್ಯರೇ ಅಲ್ಲ. ನೀನೇ ನೋಡಿದೆಯಲ್ಲ ಅವಳು ವರ್ತನೆನ. ನನ್ನನ್ನೇ ಅಮ್ಮ ಅಲ್ಲ ಅಂತಿದ್ದಾಳೆ. ನೀವು ನೊಂದ್ಕೋಬೇಡಿ. ಜಾನ್ವಿ ಹತ್ರ ನಾನು ಮಾತಾಡ್ತೀನಿ. ಅಪ್ಪಿ ತಪ್ಪಿ ಅಂತ ಕೆಲಸ ಮಾಡಕ್ಕೆ ಹೋಗ್ಬೇಡಮ್ಮ. ತಾಯಿ ಅಂತನೂ ನೋಡ್ದೆ ನನಗೆ ಅಂದವಳು ನಿನಗೆ ಸುಮ್ಮನೆ ಬಿಡ್ತಾಳ? ಕಷ್ಟ ಆಗತ್ತೆ ಅತ್ತೆ. ಹಾಗಂತ ನಾನು ಸುಮ್ಮನೆ ಕೂರಕ್ಕಾಗಲ್ವಲ್ಲ. ಜಾನು ತಪ್ಪು ಮಾಡ್ತಿದ್ರು ಅದು ನೋಡ್ತಾ ಸುಮ್ಮನೆ ಕೂರಕ್ಕೆ ನನ್ನ ಕೈಲಿ ಆಗಲ್ಲ ಅತ್ತೆ. ಅವಳ ಹತ್ರ ನಾನು ಮಾತಾಡ್ತೀನಿ. ನಿನ್ನಷ್ಟು ಬುದ್ಧಿವಂತಿಕೆ ನನ್ನ ಮಕ್ಕಳಿಗೆ ಇದ್ದಿದ್ರೆ ಈ ಕಣ್ಣೀರೆಲ್ಲ ಬರ್ತಾನೆ ಇರಲಿಲ್ಲ ನೋಡು. ಅತ್ತೆ, ನೀವು ಹಾಗೆ ಅನ್ಕೋಬೇಡಿ. ಜಾನುನು ತಿಳಿದವಳೆ, ಆದರೆ ಸಾವಾಸ ದೋಷದಿಂದ ಹಾಗಾಗಿರ್ತಾಳೆ. ನೀವೇನು ಯೋಚನೆ ಮಾಡಬೇಡಿ. ನಾನು ಅವಳ ಹತ್ರ ಮಾತಾಡ್ತೀನಿ. ಅವಳು ಬದಲಾಗೇ ಆಗ್ತಾಳತ್ತೆ. ಆ ನಂಬಿಕೆ ನನಗಿದೆ. ನಾನು ಈಗಲೂ ಹೇಳ್ತೀನಿ, ಅವಳಿಗೆ ಬುದ್ಧಿ ಹೇಳೋದು ಒಂದೇ, ಬಂಡೆಕಲ್ ಮೇಲೆ ನೀರು ಹಾಕೋದು ಒಂದೇ. ಇವಳಿಂದಾಗಿ ನಿನ್ನ ಮಾವ ಎಷ್ಟು ನೊನ್ಕೋತಾ ಇದ್ದಾರೆ ಗೊತ್ತೇನಮ್ಮ? ನನ್ನ ಮಗಳನ್ನ ನಿಮ್ಮನೆ ಸೊಸೆ ಮಾಡ್ಕೊಳ್ಳಿ ಅಂತ ಕೇಳೋಕ್ಕಾಗದೇ ಇರೋ ಮಟ್ಟಿಗೆ ಮಾಡ್ಕೊಂಡ್ಬಿಟ್ಟಿದ್ದಾಳಮ್ಮ ಅವಳು. ಅತ್ತೆ, ಜಾನು ಮದುವೆ ಬಗ್ಗೆ ಯಾಕಿಷ್ಟು ಬೇಗ ತಲೆ ಕೆಡಿಸ್ಕೊತಿದ್ದೀರಾ? ಅವಳು ಇನ್ನೂ ಚಿಕ್ಕ ಹುಡುಗಿ. ಮದುವೆ ಆಗೋಷ್ಟರಲ್ಲಿ ಸರಿ ಹೋಗಿರ್ತಾಳೆ. ಅಲ್ಲಿವರೆಗೂ ನಾನು ನೀವು ಅವಳಿಗೆ ಬುದ್ಧಿ ಹೇಳೋಣ ಅತ್ತೆ. ಅವಳು ಬದಲಾಗ್ತಾಳೆ. ಏನಮ್ಮ ನಿನ್ನ ಧೈರ್ಯ. ಸರಿ, ನಾನೀಗ ಹೋಗಿ ಅವಳ ಹತ್ರ ಒಂದು ಸಲ ಮಾತಾಡ್ಕೊಂಡು ಬರ್ತೀನತ್ತೆ. ನೀವೇನು ಚಿಂತೆ ಮಾಡಬೇಡಿ. ಇಷ್ಟೊಂದು ದುಡ್ಡು ಕೇಳಿದೆಯಲ್ಲ, ಏನು ಸ್ಪೆಷಲ್ ಅಂತ ಏನೂ ಇಲ್ಲ ಅದಕ್ಕೆ. ಈ 4 ಗೋಡೆಗಳ ಮಧ್ಯೆ ಇದ್ದು ಬೋರ್ ಆಗಿಬಿಟ್ಟಿದೆ. ಅದಕ್ಕೆ ಪಾರ್ಟಿಗೆ ಹೋಗೋಣ ಅಂತ ರೆಡಿ ಆಗಿದ್ದೀನಿ. ಅತ್ತೆ ಮಾವ ಕೇಳಿದ್ರೆ ಏನು ಮಾಡ್ತೀಯಾ? ಈ ಸಾರಿ ನಾನು ಅವ್ರ ಮಾತು ಕೇಳಲ್ಲ ಅದಕ್ಕೆ. ಎಷ್ಟು ಅಂತ ಅವ್ರನ್ನ ರೆಸ್ಟ್ರಿಕ್ಟ್ ಮಾಡ್ತಾರೆ. ನನಗೆ ನಂದೇ ಆದ ಆಸೆ ಎಂಜಾಯ್ಮೆಂಟ್ ಮಾಡಬೇಕು ಅಂತ ಇರೋದಿಲ್ವಾ? ಗುಡ್, ತಗೋ. ಅಕ್ಕ ಅವಳು ದುಡ್ಡು ಕೊಡ್ಬೇಡಿ. ಓ, ಬುದ್ಧಿ ಹೇಳೋದಕ್ಕೆ ಬಂದ್ಬಿಟ್ಲು. ಬುದ್ಧಿ ಅಂತೂ ಹೇಳಾಯ್ತು ಜಾನು. ಅಷ್ಟೆಲ್ಲ ಹೇಳಿದ ಮೇಲೂ ನೀನು ಇಷ್ಟು ಹಠ ಮಾಡ್ತಿದ್ಯಾ ಅಂದರೆ ನೀನು ಎಷ್ಟು ಹಠಮಾರಿ ಅನ್ನೋದನ್ನ ತೋರಿಸ್ತಾ ಇದೆ. ಏಯ್, ಶಟಪ್! ಯಾರಿಗೆ ಹಠಮಾರಿ ಅಂತ ಹೇಳ್ತಾ ಇದೆಯಾ? ಹಠಮಾರಿತನ ತೋರಿಸ್ತಾ ಇರೋದು ನೀನು. ನನ್ನ ಲೈಫ್ನ ಹೇಗೆ ಲೀಡ್ ಮಾಡಬೇಕು ಅಂತ ಹೇಳೋದಕ್ಕೆ ನೀನು ಯಾರೇ? ನನ್ನ ಲೈಫ್ ನನ್ನ ಇಷ್ಟ. ನನ್ನ ವಿಷಯದಲ್ಲಿ ತಲೆ ಹಾಕ್ಬೇಡ ಅಂತ ನಿನಗೆ ಹೇಳಿಲ್ವಾ? ಜಾನು, ಇಗ್ನರೆನ್ಸ್ ಇಸ್ ಬ್ಲಿಸ್. ಯಾಕೆ ಅವಳಿಗೆ ಅಷ್ಟು ಭಾವ ಕೊಡ್ತಾ ಇದೆಯಾ? ನಿನಗೆ ಎಷ್ಟು ಸಲ ಹೇಳಿದ್ದೀನಿ ಇವಳನ್ನ ಇಗ್ನೋರ್ ಮಾಡು ಅಂತ.
ನೀನು ಟೈಮ್ ವೇಸ್ಟ್ ಮಾಡ್ಕೋಬೇಡ ಜಾನು. ನೋಡು, ದಾರಿಲಿ ಹೋಗ್ಬೇಕಾದ್ರೆ ಗಲೀಜ್ ಬಿದ್ದಿದೆ ಅಂತ ನಾವು ಅದನ್ನ ಮುಟ್ಟೋದಕ್ಕೆ ಹೋದ್ರೆ ನಮ್ಮ ಕೈಯೇ ಗಲೀಜಾಗೋದು. ಇಗ್ನೋರ್ ಹರ್. ಅಕ್ಕ, ನೀವು ಏನು ಬೇಕಾದರೂ ಮಾಡಿ, ಆದರೆ ಜಾನ್ವಿ ಹಾಳಾಗೋದಕ್ಕೆ ಮಾತ್ರ ದುಡ್ಡು ಕೊಡಬೇಡಿ. ನೀವು ಅವಳ ತಾಯಿ ಸ್ಥಾನದಲ್ಲಿದ್ದೀರಾ. ಹಾಗಿದ್ಮೇಲೆ ಮಗಳ ಜೀವನನ ನೀವೇ ಹಾಳು ಮಾಡ್ತೀರಾ? ನಾನೊಬ್ರು ಡೈರೆಕ್ಟರ್ ನಂಬರ್ ಕೊಡ್ತೀನಿ. ಈ ನಿನ್ನ ಸೆಂಟಿಮೆಂಟಲ್ ಡೈಲಾಗ್ಸ್ ಎಲ್ಲ ಅವ್ರ ಹತ್ರ ಹೇಳು. ಅವ್ರ ಸಿನಿಮಾದಲ್ಲಿ ಚೆನ್ನಾಗಿ ವರ್ಕ್ ಆಗ್ಬೋದು. ಹೆಣ್ಮಕ್ಳು ಹೊರಗಡೆ ಹೋಗ್ಬಿಟ್ರೆ ಅವ್ರು ಸರಿ ಇಲ್ಲ ಅಂತನ ಅರ್ಥ, ಅಥವಾ ಅವ್ರ ಮನ್ಸಿಗೆ ಬಂದಿದ್ದನ್ನ ಮಾಡಿದ್ರೆ ಅವ್ರು ದಾರಿ ತಪ್ಪಿದ್ದಾರೆ ಅಂತನ. ಜಾನು ಇಸ್ ಮೆಚ್ಯೂರ್. ಅವಳ ಲಿಮಿಟ್ಸ್ ಏನು ಅಂತ ಅವಳಿಗೆ ಗೊತ್ತು. ಹೇಗಿರಬೇಕು, ಹೇಗೆ ನಡ್ಕೋಬೇಕು ಅನ್ನೋದು ಅವಳಿಗೆ ಗೊತ್ತಿದೆ. ಬೈ ದ ವೇ, ಅವಳು ನಿಂಥರ ಈ ಕ್ಲಾಸ್ ಅಲ್ಲ, ಈ ಕ್ಲಾಸ್. ಮೋರ್ ಓವರ್, ಶಿ ಇಸ್ ಎಜುಕೇಟೆಡ್. ನಿನ್ನ ಹಾಗೆ ಸಣ್ಣ ಬುದ್ಧಿ ಇಲ್ಲ ಅವಳು. ಶಿ ಇಸ್ ಬ್ರಾಡ್ ಮೈಂಡೆಡ್. ವಿಶಾಲ ಹೃದಯ ಇದೆ ಅವಳಿಗೆ. ಇಷ್ಟಕ್ಕೂ ಅವಳಿಗೆ ಸರಿ ತಪ್ಪುಗಳ ಅರಿವು ಇದೆ. ಮನುಷ್ಯ ತಪ್ಪು ಮಾಡ್ದಾಗ್ಲೇ ಅಲ್ವಾ ಅವನು ಜೀವನದಲ್ಲಿ ಏನ್ ಮಾಡಬೇಕು ಏನ್ ಮಾಡಬಾರ್ದು ಅನ್ನೋದು ಅರ್ಥ ಆಗೋದು. ಎಲ್ಲ ತಪ್ಪುಗಳನ್ನು ಎಲ್ಲರ ಜೀವನದಲ್ಲೂ ಮಾಡೋದಕ್ಕಾಗಲ್ಲ ಅಕ್ಕ. ಕೆಲವು ತಪ್ಪು ಅಂತ ತಿಳಿದವ್ರು ಹೇಳಿದಾಗ ಅದನ್ನು ತಿದ್ಕೋಬೇಕು. ತಿಳಿದವರು ಯಾರು? ಓ, ಒಂದು ನೀನು, ಇನ್ನೊಂದು ನನ್ನ ಅತ್ತೆ. ಜಾನು, ನಗ್ಬೇಡ. ಅವಳು ಜೋಕ್ ಮಾಡ್ತಿದ್ದಾಳೆ, ನಗು ಬರ್ತಿಲ್ವಾ? ನೀನ್ ಯಾವತ್ತಾದ್ರೂ ಪಾರ್ಟಿಗೆ ಹೋಗಿದ್ಯಾ ಅತ್ತೆ? ನಿಮ್ ಪ್ರಕಾರ ಪಾರ್ಟಿ ಅಂದ್ರೆ ಏನಂತ ಅನ್ಕೊಂಡಿದ್ದೀರಾ? ಏನೇನೋ ಊಹಿಸ್ಕೊಂಡು ರಿಸ್ಟ್ರಿಕ್ಟ್ ಮಾಡೋದಲ್ಲ. ಪಾರ್ಟಿಗೆ ಹೋಗೋರ್ಗೆ ಒಂದು ಮನಸ್ಥಿತಿ ಅಂತ ಇರುತ್ತೆ. ಸುಮ್ಮನೆ ಪಾರ್ಟಿಗೆ ಹೋಗಲ್ಲ. ಅವ್ರ ಮನಸ್ಸಲ್ಲಿರೋ ಕಷ್ಟಗಳನ್ನ ಹೇಳ್ಕೋತಾರೆ, ಒಬ್ರಿಗೊಬ್ರು ಕಷ್ಟಗಳನ್ನ ಹಂಚ್ಕೋತಾರೆ, ಸಮಾಧಾನ ಹೇಳ್ಕೋತಾರೆ. ಅಯ್ಯೋ ಜಾನು, ಕೆಲ್ಸಕ್ಕೆ ಬಾರ್ದವ್ರ ಜೊತೆ ನಾನ್ ಮಾತಾಡಿ ನನ್ನ ಟೈಮ್ ವೇಸ್ಟ್ ಮಾಡ್ಕೋತಾ ಇದ್ದೀನಿ. ತಗೋ. ಅಕ್ಕ ಅಕ್ಕ, Don't dare. Get out of my room. ಅದಕ್ಕೆ ಇವಳಿಗೆ ಎಲ್ಲಿ ಇಂಗ್ಲಿಷ್ ಅರ್ಥ ಆಗುತ್ತೆ? ನಿನ್ನ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ಈ ಸಾಧನ ಕೋಳಿನ ಮಸಾಲೆ ಅರಿಯಲ್ಲ. ಜಾನು, ಯಾಕೆ ಟೈಮ್ ವೇಸ್ಟ್ ಮಾಡ್ತಿದ್ಯಾ? ಗೋ ಎಂಜಾಯ್. ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ಬಾಯ್. ಸಾಹೇಬ್ರೆ, ಅತ್ತೆ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ. ಯಾಕೇನಾಯ್ತು? ಅದು ಜಾನ್ವಿ ಎಷ್ಟು ಬೇಡ ಅಂತಂದರೂ ಪಾರ್ಟಿಗೆ ಹೋಗ್ತಿದ್ದಾಳೆ. ಅದರಿಂದ ಅವ್ರಿಗೆ ತುಂಬ ಬೇಜಾರಾಗಿದೆ. ನೀವೊಂದ್ಸಲ ಮಾತಾಡಿ. ನಾನು ಜಾನುನ್ ತಡೆದೆ, ಆದರೆ ಅವಳು ನನ್ನ ಮಾತೇ ಕೇಳಲಿಲ್ಲ. ಸಾಧನಕ್ಕನೂ ಅವಳು ಕೇಳ್ದಾಗೆಲ್ಲ ದುಡ್ಡು ಕೊಟ್ಟು ಅವಳು ದಿಕ್ಕು ತಪ್ಪಿಸ್ತಿದ್ದಾರೆ. ಇದ್ರ ಬಗ್ಗೆ ನೀವೊಂದ್ಸಲ ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಇಲ್ಲದೆ ಹೋದರೆ ಅತ್ತೆ ಮಾವಂಗೆ ಬೇಜಾರಾಗುತ್ತೆ. ಸುಮ್ಮನವ್ರೆ, ನಿಮ್ಮ ಜೀವನ ನಿಮ್ಮದು, ನನ್ನ ಜೀವನ ನಂದು. ಹಾಗೆ ಅಪ್ಪ ಅಮ್ಮನ ಜೀವನ ಅವ್ರವ್ರದ್ದಲ್ವಾ? ಪ್ರತಿಯೊಬ್ಬರಿಗೂ ಅವ್ರ ಜೀವನನ ಹೀಗೆ ನಡ್ಕೊಂಡು ಹೋಗ್ಬೇಕು ಅಂತ ಒಂದು ಆಸೆ ಇರುತ್ತೆ. ಎಲ್ಲರೂ ನಮ್ಮ ಮುಗಿನ ನೇರಕ್ಕೆ ನಾವು ಅನ್ಕೊಂಡಾಗ ನಡ್ಕೋಬೇಕು ಅಂತ ಅನ್ಕೊಳ್ಳೋದು ತಪ್ಪಲ್ವಾ? ಅವ್ರವ್ರ ಇಷ್ಟಕ್ಕೆ ತಕ್ಕಂತೆ ಅವ್ರು ಬದುಕೊಳ್ಳೋದು ಬಿಟ್ಬಿಡಿ. ಸಾಹೇಬ್ರೆ, ಇದವ್ರ ಸ್ವಂತ ವಿಷಯನೇ ಆಗಿರಬಹುದು. ಅದಿದ್ರಿಂದ ಮನೆ ಮರ್ಯಾದೆ ಹಾಳಾಗುತ್ತಲ್ವಾ? ಅತ್ತೆ ಮಾವಂಗೂ ನೋವಾಗುತ್ತೆ. ನೋವು ಯಾಕೆ ಮಾಡ್ಕೋಬೇಕು? ಮಗಳ ಮೇಲೆ ನಂಬಿಕೆ ಇಟ್ಕೋಬೇಕು. ಎಲ್ಲೇ ಹೋದ್ರೂ ಮಗಳು ಮನೆ ಮಾನ ಮರ್ಯಾದೆ ತೆಗೆಯಲ್ಲ ಅಂತ ಭರವಸೆ ಇಟ್ಕೋಬೇಕು. ಆವಾಗಲೇ ಅಲ್ವಾ ಮಕ್ಳಿಗೂ ಜವಾಬ್ದಾರಿ ಬರೋದು. ನೀವೇ ಏನೇನೋ ತೀರ್ಮಾನ ಮಾಡ್ಕೊಂಡು ಅವಳನ್ನ ಕಟ್ಟಾಕೋದಕ್ಕಾಗತ್ತಾ ಹೇಳಿ? ಹಾಗೆ ಮಾಡಿದ್ರೆ ಅವಳು ಕೆರಳ್ತಾಳಷ್ಟೇ. ಅವಳನ್ನ
ಅವಳು ಇಷ್ಟಕ್ಕೆ ತಕ್ಕಂತೆ ಬದುಕೋದಕ್ಕೆ ಬಿಟ್ಬಿಡಿ. ಸಾಹೇಬ್ರೆ, ಈ ಪಾರ್ಟಿ ಗೀಟಿಲಿ ಏನಾಗುತ್ತೆ ಅಂತ ನಿಮಗೆ ಗೊತ್ತಲ್ವಾ? ಏನಾಗುತ್ತೆ ಹೇಳಿ? ಸುಮ್ಮನವ್ರೆ, ಕ್ಲಾಸು ಸೊಸೈಟಿ ಬದಲಾದ ಹಾಗೆ ಜನರ ನಡತೆ ನಡವಳಿಕೆನೂ ಬದಲಾಗುತ್ತೆ. ಅದನ್ನ ನೀವು ಅರ್ಥ ಮಾಡ್ಕೊಂಡು ಕಲಿಬೇಕಷ್ಟೇ. ಸಾಹೇಬ್ರೆ, ಅದು ನೋಡಿ ಸುಮ್ಮನವ್ರೆ, ಎಲ್ಲಾರನ್ನೂ ನಮ್ಮ ಇಷ್ಟಕ್ಕೆ ತಕ್ಕಂತೆ ನಮ್ಮ ಮುಷ್ಟಿಲಿ ಇಟ್ಕೋತೀವಿ ಅಂತ ಅಂದ್ಕೊಳ್ಳೋದು ತುಂಬ ತಪ್ಪು. ಹಾಗಾಗಲ್ಲ. ಇನ್ನೊಬ್ರು ಬೇಕು ಬೇಡಗಳನ್ನು ಅರ್ಥ ಮಾಡ್ಕೊಳ್ಳೋದು ನೀವು ಕಲಿಬೇಕು. ಇಷ್ಟು ದಿನ ನಿಮ್ಮ ಮಾತನ್ನ ಕೇಳಿ ನಾನು ಜಾನ್ವಿನ ತಡೀತಾ ಇದ್ದೆ. ಅಷ್ಟಾದ್ಮೇಲೂ ಅವಳು ಪಾರ್ಟಿಗೆ ಹೋಗ್ಬೇಕು ಅಂತ ಹಠ ಹಿಡಿತಿದ್ದಾಳೆ. ನಾನಿವಾಗ ಹೋಗಿ ಅವಳನ್ನ ತಡಿಬೋದು. ಹಾಗೆ ತಡೆದ್ರೆ ಅವಳು ವಾಪಸ್ ಮಾತಾಡ್ತಾಳೆ. ಹಾಗೆ ಮಾತಾಡಿದ್ರೆ ನನ್ಗೇನು ಮಾನ ಮರ್ಯಾದೆ ಉಳಿಯುತ್ತೇಳಿ? ಅಲ್ಲ ಸಾಹೇಬ್ರೆ, ಅರ್ಥ ಮಾಡಿಸಿದ್ರೆ? ತಿಳಿದಿರೋ ನಿಮ್ಮನ್ನೇ ನನ್ನ ಕೈಲಿ ಅರ್ಥ ಮಾಡಿಸೋದಕ್ಕಾಗಲ್ಲ, ಇನ್ನು ಅವಳನ್ನ ಅರ್ಥ ಮಾಡಿಸ್ಲಾ? ಅದು ಅತ್ತೆ ಮಾವಂಗೆ ಬೇಜಾರಾಗತ್ತೆ. ಸುಮ್ಮನವ್ರೆ, ಜಾನ್ವಿ ಫಸ್ಟ್ ಟೈಮ್ ಏನು ಹೋಗ್ತಾ ಇಲ್ಲ, ಅವಳು ತುಂಬ ಸಲ ಹೋಗಿದ್ದಾಳೆ. ಅದು ಅಪ್ಪ ಅಮ್ಮಂಗೂ ಚೆನ್ನಾಗಿ ಗೊತ್ತು. ನೀವು ಸುಮ್ಮನೆ ತಲೆ ಕೆಡಿಸ್ಕೋಬೇಡಿ, ನಿಮ್ಮ ಪಾಡಿಗೆ ನೀವು ಇದ್ಬಿಡಿ. ಆ್ಯಂಡ್ ಇನ್ನೊಂದು ರಿಕ್ವೆಸ್ಟ್, ಈ ವಿಷಯದಲ್ಲಿ ನೀವು ಮಧ್ಯೆ ಹೋಗೋದಕ್ಕೆ ಹೋಗಬೇಡಿ. ಆ್ಯಕ್ಚುಲಿ ನಾನು ನಿಮ್ಮನ್ನು ದೂರ ಇಡೋದಕ್ಕೆ ಮುಖ್ಯವಾದ ಕಾರಣನೇ ಇದು. ಸರಿನೇ. ಹಾಗಾದ್ರೆ ತಪ್ಪ್ಯಾರ್ದು? ನಂದ? ನಾನೇ ತಿದ್ಕೋಬೇಕಾ? ಜಾನು, ಹೋಗ್ಬೇಡಮ್ಮ. ಅತ್ತೆ ಮಗಂಗೆ ಬೇಜಾರಾಗತ್ತೆ. ನೀನು ಬೈದು ಹೋದ್ಮೇಲೆ ಅತ್ತೆ ಎಷ್ಟು ಸಂಕಟ ಪಟ್ಟರು ಗೊತ್ತಾ? ಕಣ್ಣೀರು ಹಾಕಿದ್ರು. ಹೆತ್ತೋರ್ ಕಣ್ಣಲ್ಲಿ ನೀರು ಹಾಕ್ಸೋದು ಒಳ್ಳೇದಲ್ಲ. ಎಲ್ರೂ ಕಣ್ಣೀರು ಒರ್ಸಕ್ಕೆ ನಾನೇನು ಖರ್ಚೀಫ್ ಅಲ್ಲ. ಮಕ್ಕಳು ಖುಷಿ ಮಾಡಿದ್ರೆ ಇವತ್ತು ಕಣ್ಣೀರು. ನಿನ್ ಖುಷಿಗೋಸ್ಕರ ಅತ್ತೆ ಏನ್ ಬೇಕಾದ್ರೂ ಮಾಡ್ತಾರೆ ಜಾನು. ಅವ್ರು ನಿನ್ ಮೇಲೆ ಎಷ್ಟು ಆಸೆ ಕನ್ಸ್ಕೊಂಡು ಇಟ್ಕೊಂಡಿದ್ದಾರೆ ಗೊತ್ತಾ? ಅವ್ರ ಆಸೆಗಳನ್ನ ಇಟ್ಕೊಂಡ್ರೆ ಸರಿ, ನಾನು ಇಟ್ಕೊಂಡ್ರೆ ತಪ್ಪಾ? ಹಾ, ಅವ್ರ ಆಸೆ ಕನ್ಸುಗಳನ್ನ ಈಡೇರ್ಸಕ್ ಹೋಗಿ ನನ್ನ ಆಸೆಗಳನ್ನ ಸಾಯಿಸ್ಬೇಕಾ? ಏಯ್, ನಿನ್ ಜೊತೆ ಮಾತಾಡೋದಕ್ಕೆ ನಂಗೆ ಸ್ವಲ್ಪನೂ ಇಷ್ಟ ಇಲ್ಲ. ಸುಮ್ಮನೆ ನನ್ನ ತಡಿಬೇಡ, ನಾನು ಹೋಗ್ಬೇಕು. ಜಾನು ಜಾನು ಜಾನು, ನಾನು ಬಿಡಲ್ಲ ಅಷ್ಟೇ ಅಷ್ಟೇ. ಫಸ್ಟ್ ಆಫ್ ಆಲ್ ನೀನು ಯಾರನ್ನ ಹೇಳೋದಕ್ಕೆ? ಹೂ ದ ಹೆಲ್ ಆರ್ ಯು? ಜಸ್ಟ್ ಮೈಂಡ್ ಯುವರ್ ಬಿಸಿನೆಸ್. ಓಕೆ ಓಕೆ ಜಾನು, ನಿನ್ನ ಜಾನು, ನಾನು ಪ್ರೀತಿಯಿಂದ ಹೇಳ್ತಿದ್ದೀನಿ ಕೇಳು, ಹೋಗ್ಬೇಡ ಅಷ್ಟೇ. ಏಯ್, ನಿನ್ ಪ್ರೀತಿ ಯಾವಾಗೆ ಬೇಕು? ಮರ್ಯಾದೆಗೆ ಕೈ ಬಿಟ್ಬಿಡು. ಯಾಕೆ ಮೊನ್ನೆ ಆಗಿದ್ದೆಲ್ಲ ಮರ್ತೋಗ್ಬಿಟ್ಟಿದ್ಯಾ? ಮತ್ತೆ ನಿನಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅದಕ್ಕೆ ನಾನ್ ಜವಾಬ್ದಾರಿ ಅಲ್ಲ. ಹೇಳ್ತಾ ಇದೀನಿ, ಮರ್ಯಾದೆಗೆ ಕೈ ಬಿಡು. ಜಾನು, ನಾನು ಬಿಡಲ್ಲ. ನನ್ನ ಮಾತು ಕೇಳು. ಅತ್ತೆ ಮಗನ್ ನೋವು ಕೊಡ್ಬೇಡ. ನೋಡು ನೋಡು, ನನ್ನ ತಡೆದ್ರೆ ಚೆನ್ನಾಗಿರಲ್ಲ. ಮರ್ಯಾದೆಗೆ ಬಿಡು. ಇಲ್ಲಾಂದ್ರೆ ಮನೆಯವ್ರನ್ನೆಲ್ಲಾರನ್ನೂ ಸೇರಿಸಿ ಗಲಾಟೆ ಮಾಡ್ಬೇಕಾಗುತ್ತೆ. ಹೇಳ್ತಾ ಇದೀನಿ. ಜಾನು, ನೀನು ನನ್ನ ಮಾತು ಕೇಳು. ಅತ್ತೆ ಮಗನ್ ಸುಮ್ಮನೆ ನೋವು ಕೊಡ್ಬೇಡ, ಹೋಗ್ಬೇಡ. ಜಾನು ಜಾನು, ನನ್ನ ಮಾತು ಕೇಳು, ನಿಂತ್ಕೋ. ನೋಡಿದ್ರಿ ಆ ಜಾಹ್ನವಿ ದುರಂಕಾರನ? ಅವಳು ಅಷ್ಟು ಹೇಳಿದ್ರು ಅವಳ ಪಾಡಿಗೆ ಅವಳು ಹೊಟ್ಟೋದ್ಲು. ನೀವು ಒಳ್ಳೆ ಕಲ್ಲು ಬಂಡೆ ತರ ನಿಂತಿದ್ರಲ್ಲ, ಏನಾದ್ರೂ ಮಾತಾಡ್ಬಹುದಿತ್ತು ತಾನೆ? ಮನಸ್ಸು ಕಲ್ಲು ಮಾಡಿಕೊಂಡು ಸುಮ್ಮನೆ ಇದ್ದಿದ್ದಕ್ಕೂ ಕಾರಣ ಇದೆ ಪದ್ಮ. ನಾನು ನೀನು ಸೇರ್ಕೊಂಡು ಸೊಸೆಯಂದ್ರ ಗುಣಗಳನ್ನು ಪರೀಕ್ಷೆ ಮಾಡಬೇಕು ಅಂತ ಇದ್ದೀವಿ. ಆದರೆ ಆ ದೇವ್ರ ಇಚ್ಛೆನೇ ಬೇರೆ ಆಗಿದೆ. ನಮ್ಮಿಬ್ಬರನ್ನು ಪರೀಕ್ಷೆ ಮಾಡ್ತಾ ಇದ್ದಾನೆ. ಆಗ್ಲಿ, ಮಾಡ್ಲಿ ಬಿಡು. ದೇವ್ರ ಇಚ್ಛೆ ಮೇರೆಗೆ ಯಾರ ಕೈಲಾಗತ್ತೆ? ಹಾ, ನೋಡಿದೆ ಪದ್ಮ, ಇಷ್ಟು ದಿವಸ ಪಾರ್ಟಿ ಪಬ್ಬು ಅಂತ ಹೋಗ್ದಲೇ ಇದ್ದಿದ್ದು ನಮ್ಮ ಜಾನ್ವಿ ಇವತ್ತು ನಾನು ಪಾರ್ಟಿಗೆ ಹೋಗ್ಲೇಬೇಕು ಅಂತ ಹಠ ಮಾಡೋಗಿದ್ದಾಳೆ. ಇದಕ್ಕೆ ಸಾಧನ ಹಣ ಕೊಡ್ತಾಳೆ, ಸುಮನ ಬೇಡ ಅಂತ ತಡಿತಾಳೆ. ಸುಮನ ಮಂಥನದ ಗೌರವ ಉಳಿಸ್ತಾ ಇದ್ದಾಳೆ. ಸಾಧನ ನೀನೇ ತಿಳ್ಕೋಬೇಕು. ಇದು
ಇದನ್ನ ನಾವು ಸೊಸೇಂದ್ರನ ಪರೀಕ್ಷೆಗೊಳಪಡಿಸ್ದಂಗಾಗಲ್ವಾ? ಯೋಚನೆ ಮಾಡು. ಅಷ್ಟಕ್ಕೂ ಈ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡಿದ್ದು ಯಾರು ಹೇಳು? ಆ ದೇವರಲ್ವಾ? ಅವನಿಗೆ ಸಾವಿರ ನಮಸ್ಕಾರ ಹಾಕ್ಬೇಕು. 1000 ನಮಸ್ಕಾರ ಹಾಕ್ಬೇಕು. ಜಾಹ್ನವಿ, ನಾನು ನಡೆದಿದ್ದೇ ದಾರಿ, ನಾನು ನಡೀತಾ ಇರೋದೇ ಸರಿ ಅಂತ ತಿಳ್ಕೊಂಡಿದ್ದಾಳೆ. ತಪ್ಪು ಮಾಡ್ತಾ ಇದ್ದಾಳೆ ಅವಳು, ತಪ್ಪು ಮಾಡ್ತಾ ಇದ್ದಾಳೆ.